ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ರೇವಣ್ಣ ಫುಲ್ ಅಲರ್ಟ್ ಆಗಿದ್ದಾರೆ. ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಈ ಬಗ್ಗೆ ವಕೀಲ ಸಿ.ವಿ. ನಾಗೇಶ್ ಅವರನ್ನ ಭೇಟಿಯಾಗಿ ರೇವಣ್ಣ ಚರ್ಚೆ ಕೂಡ ನಡೆಸಿದ್ದಾರೆ. ಜಾಮೀನು ಸಿಕ್ಕ ಬೆನ್ನಲ್ಲೇ ಈಗ ಎಫ್ಐಆರ್ ರದ್ದು ಕೋರಿ ಅರ್ಜಿ ಸಲ್ಲಿಸುವಂತಹ ಚಿಂತನೆ. ಈ ಕುರಿತು ಕಾನೂನಿನ ಸಾಧಕ ಬಾಧಕಗಳ ಬಗ್ಗೆ ರೇವಣ್ಣ ವಕೀಲರ ಜೊತೆ ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ದೇವೇಗೌಡರಿಂದಲೂ ಕೂಡ ಸಲಹೆ ಪಡೆದಿದ್ದಾರೆ. 6 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದು ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಅವರ ಪರವಾಗಿ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ರು. ಈಗ ಫುಲ್ ಅಲರ್ಟ್ ಆಗಿರುವ ರೇವಣ್ಣ ಜಾಮೀನು ಸಿಗ್ತಾ ಇದ್ದಂತೆ ನೆಕ್ಸ್ಟ್ ಸ್ಟೆಪ್ ಏನಿಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ವಕೀಲ ಸಿ.ವಿ. ನಾಗೇಶ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಅದಕ್ಕೂ ಮುನ್ನ ಹಲವು ಕಡೆ ಟೆಂಪಲ್ ರನ್ ನಡೆಸಿದ್ರು. ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ರು. ಇವತ್ತು ಕೂಡ ಅವರ ದೇಗುಲಗಳ ಭೇಟಿ ಮುಂದುವರೆದಿದೆ. ಜೊತೆಗೆ ಕಾನೂನು ಹೋರಾಟಕ್ಕೂ ಸಿದ್ಧ ಆಗ್ತಿದ್ದಾರೆ. ಹಾಗೆ ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಂತೆ ರೇವಣ್ಣ ಭಾವುಕರಾಗಿದ್ರು. ಕಾರ್ಯಕರ್ತರು ಅಭಿಮಾನಿಗಳನ್ನ ಕಂಡು ರೇವಣ್ಣ ಕಣ್ಣೀರು ಹಾಕಿದ್ರು. ಗಳಗಳನೆ ಹತ್ತು ಬಿಟ್ಟಿದ್ರು. ಪರಪ್ಪನ ಅಗ್ರಹಾರ ಜೈಲಿನಿಂದ ರೇವಣ್ಣ ಹೊರಬರ್ತಾ ಇದ್ದಂತೆ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಮಂದಿ ಅವರ ಬೆಂಬಲಿಗರು, ಅಭಿಮಾನಿಗಳು, ಕಾರ್ಯಕರ್ತರು ಅಲ್ಲಿ ನೆರೆದಿದ್ದಂತಹ ಸಂದರ್ಭದಲ್ಲಿ ಅವರನ್ನ ನೋಡಿ ಕಣ್ಣೀರು ಹಾಕಿದ್ರು ರೇವಣ್ಣ. ಅವರನ್ನ ಸಮಾಧಾನ ಪಡಿಸಿದ್ರು ಕಾರ್ಯಕರ್ತರು. ಹೊಳೆನರಸೀಪುರದ ಕಾರ್ಯಕರ್ತರನ್ನ ಕಂಡು ರೇವಣ್ಣ ಕಣ್ಣೀರು ಹಾಕಿದ್ದಾರೆ. ದೇವರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾನೆ, ಅಳಬೇಡಿ ನಾವಿದ್ದೇವೆ ಅಂತ ರೇವಣ್ಣ ಅವರನ್ನ ಕಾರ್ಯಕರ್ತರು ಸಂತೈಸಿದ್ದಾರೆ. ರೇವಣ್ಣ ಅವರನ್ನ ಕಂಡು ಕಾರ್ಯಕರ್ತರು ಕೂಡ ಭಾವುಕರಾದರು. ಬಹಳ ದೊಡ್ಡ ಆಘಾತ ಆಗಿತ್ತು ರೇವಣ್ಣ ಅವರ ಪಾಲಿಗೆ. ಎಸ್ಐಟಿ ಕಸ್ಟಡಿಯಲ್ಲಿ 4 ದಿನ, 6 ದಿನ ಜುಡಿಷಿಯಲ್ ಕಸ್ಟಡಿ, ಜೈಲು ಪಾಲಾಗಿದ್ರು. ಜಾಮೀನು ಮೇಲೆ ಹೊರಬಂದ್ರು. ಹೊರ ಬರ್ತಾ ಇದ್ದಂತೆ ತಮ್ಮ ಹೊಳೆನರಸೀಪುರದ ಕಾರ್ಯಕರ್ತರು ಭಾವುಕರಾದರು, ಕಣ್ಣೀರು ಹಾಕಿದ್ರು, ಗಳಗಳನ್ನೇ ಹತ್ತು ಬಿಟ್ರು. ಆಗ ಕಾರ್ಯಕರ್ತರು ಅವರನ್ನ ಸಮಾಧಾನ ಪಡಿಸಿದ್ದಾರೆ. ಅಳಬೇಡಿ ನಾವಿದ್ದೇವೆ ಅಂತ ಸಂತೈಸಿದ್ದಾರೆ. ಕಾರ್ಯಕರ್ತರು ಕೂಡ ಭಾವುಕರಾಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ನಿನ್ನೆ ಜೈಲಿನಿಂದ ಹೊರ ಬಂದ ಮೇಲೆ ಕಂಡು ಬಂದಂತಹ ಚಿತ್ರ. ಕಿಡ್ನಾಪ್ ಪ್ರಕರಣದಲ್ಲಿ ಜೈಲು ವಾಸವನ್ನ ಅನುಭವಿಸಿ ಹೊರಗೆ ಬಂದಂತಹ ರೇವಣ್ಣ ಬಹಳ ದೊಡ್ಡ ಆಘಾತ ಆಗಿತ್ತು ಅವರ ಪಾಲಿಗೆ. ಅವ್ರು ಹೊರಗೆ ಬರೋದನ್ನೇ ಕಾಯ್ತಾ ಇದ್ದಂತಹ ಅವರ ಬೆಂಬಲಿಗರು ರೇವಣ್ಣ ಅವರನ್ನ ಕಂಡು ಭಾವುಕರಾದ್ರು. ಜೊತೆಗೆ ಅವರನ್ನ ಸಂತೈಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.